ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 738 ಕಿಲೋಹೆರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏಆರ್ ಆಪ್ ಮೇಲೆ ಕೇಳುವರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಬುಧವಾರದ ಇಂದಿನ ಮಧ್ಯಾಹ್ನದ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಾನು ಪರಿಮಳ ದೇಶಪಾಂಡೆ. ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಮಗುವಿನ ಮೊದಲ ನುಡಿ, ತೊದಲ ನುಡಿ, ತಾಯಿ ನುಡಿ ಸಂವಹನ ಕ್ರಿಯೆಯೇ ಮಾತೃಭಾಷೆಯ ಕೈಪಿಡಿ. ಸ್ಫುಟಗೊಳ್ಳುವ ಭಾವನೆಗಳ ಅಭಿವ್ಯಕ್ತಿಯ ಆಲಂಬನೆಯೇ ನಮ್ಮ ಮಾತೃಭಾಷೆಯ ಕನ್ನಡಿ. ಕೋಟಿ ಭಾಷೆಗಳಲ್ಲಿ ಮೇಟಿ ಭಾಷೆ ಕನ್ನಡ, ನಮ್ಮ ಮಾತೃಭಾಷೆ ಕನ್ನಡ. ಕಸ್ತೂರಿ ಬಾನುಲಿ ಕೇಳುಗರಿಗೆಲ್ಲ ವಿಶ್ವ ಮಾತೃಭಾಷೆ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು. ಬನ್ನಿ ಕೇಳೋಣ. ವಿಶ್ವ ಮಾತೃಭಾಷೆ ದಿನಾಚರಣಾ ಪ್ರಯುಕ್ತ ವಿಶೇಷ ಭಾಷಣ ಮಾತೃಭಾಷೆ ಮಹತ್ವ. ಭಾಷಣಕಾರರು ಖ್ಯಾತ ಅಂಕಣಕಾರರು, ಪ್ರಚಲಿತ ಬರಹಗಾರರು ಹಾಗೂ ಕನ್ನಡ ಭಾಷೆ ವಿಶ್ಲೇಷಕರಾದ ಶ್ರೀಯುತ ಶ್ರೀವತ್ಸ ಜೋಶಿಯವರಿಂದ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು, ಘನತೆಯಿಂದಲವರು ಬಾಳ್ವರೆನುತ ನುಡಿವರು. ಇವು ಎಲ್ ಗುಂಡಪ್ಪನವರು ಬರೆದ ತಾಯಿ ಪದ್ಯದ ಸಾಲುಗಳು. ಹಿಂದೆ ಪಠ್ಯಪುಸ್ತಕಗಳಲ್ಲಿಯೂ ಅಳವಡಿಕೆಯಾಗಿದ್ದು ಅತ್ಯಂತ ಜನಪ್ರಿಯವಾದ ಈ ಪದ್ಯ ತಾಯಿಯ ಶ್ರೇಷ್ಠತೆಯನ್ನು ಕುರಿತು ಇರುವುದಾದರೂ ಈ ಸಾಲುಗಳು ತಾಯಿ ನುಡಿಯ ಅಂದರೆ ಮಾತೃಭಾಷೆಯ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತವೆ. ಜನನಿಯು ಕಲಿಸುವ ಮೊದಲ ಪಾಠ ಯಾವುದು? ಮಾತು. ಮಗುವು ಎರಡು ತುಟಿಗಳನ್ನು ಮುಚ್ಚಿ ತೆರೆದಾಗ ಮೂಡುವ ಉಚ್ಚಾರವೇ ಬಹುಶಃ ಈ ಕಲಿಕೆಯ ಬೀಜ ಮಂತ್ರ. ಅದೇ ಮತ್ತಷ್ಟು ಸುಧಾರಣೆಗೊಂಡು ಅಮ್ಮ ಅಂತ ಆಗಿ ಮಗುವಿನ ಬಾಯಿಯಿಂದ ಹೊರಹೊಮ್ಮಿದರೆ ತಾಯಿಯ ಆನಂದಕ್ಕೆ ಎಣೆಯೇ ಇಲ್ಲ. ಮಗು ಮೊತ್ತ ಮೊದಲ ಮಾತನ್ನಾಡಿತು ಎಂಬ ಸಂಭ್ರಮ ಮನೆ ಮಂದಿಗೆಲ್ಲ. ತುಟಿ ಮುಚ್ಚಿ ತೆರೆದಾಗ ಮೂಡುವ ಇನ್ನಷ್ಟು ಶಬ್ದಗಳು ತಾಯಿ ಮಗುವಿನ ಸಂವಹನದಲ್ಲಿ ವಿನಿಮಯವಾಗುತ್ತವೆ. ಅಮ್ಮ ಎಂದು ಹೇಳಿದಷ್ಟೇ ಸುಲಭವಾಗಿ ಅಪ್ಪ ಎನ್ನಲಿಕ್ಕೂ ಮಗು ಕಲಿಯುತ್ತದೆ. ಮಮ್ಮಂ ಅಂದರೆ ಊಟ, ಹಸಿವಾದೊಡನೆ ಹಾಗೆನ್ನಬೇಕು ಎಂದು ಅದಕ್ಕೆ ಗೊತ್ತಾಗುತ್ತದೆ. ಬಾ ಬಾ ಅಂದರೆ ಅಮ್ಮನ ಅಕ್ಕರೆಯ ಕರೆ ಎನ್ನುವುದು ಅರ್ಥವಾಗತೊಡಗುತ್ತದೆ. ಮಗುವು ಆಡುವುದು ತೊದಲು ನುಡಿಯೇ ಆದರೂ ಅದು ತಾಯಿ ನುಡಿ ಅಥವಾ ಮಾತೃಭಾಷೆ ಎಂದು ಮಗುವಿನ ವ್ಯಕ್ತಿತ್ವದಲ್ಲಿ ಆಜೀವ ಪರ್ಯಂತ ದಾಖಲಾಗಿ ಹೋಗುತ್ತದೆ. ಅಂದ ಮಾತ್ರಕ್ಕೆ ಮಾತೃಭಾಷೆ ಎಂದರೆ ತಾಯಿ ಮಗುವಿನ ಸಂವಹನಕ್ಕಷ್ಟೇ ಸೀಮಿತವಲ್ಲ. ಆ ಸಂವಹನ ಒಂದು ಭದ್ರವಾದ ಮತ್ತು ಭಾವನಾತ್ಮಕ ತಳಪಾಯ. ಅದರ ಬಂಧ ಅಂಥಿಂಥದಲ್ಲ, ಕರುಳಿನ ಸಂಬಂಧ. ಆ ಒಂದು ಆಧಾರ ಅಥವಾ ಭದ್ರ ಬುನಾದಿಯಿಂದಲೇ ಮಗು ತನ್ನ ತಾಯಿಯಂತೆಯೇ ತಂದೆ ಮತ್ತು ಮನೆ ಮಂದಿಯ ಜೊತೆ, ಕುಟುಂಬವೆಂಬ ಆಪ್ತ ವಲಯದಲ್ಲಿ ಎಲ್ಲರ ಜೊತೆ ಸಂವಹನದ ಭಾಷೆಯಾಗಿ ರೂಢಿಸಿಕೊಳ್ಳುತ್ತದೆ. ದೈಹಿಕವಾಗಿ ತಾನು ಬೆಳೆದಂತೆ ಸಂವಹನ ಮಾಧ್ಯಮವಾಗಿ ತನ್ನ ಪದ ಸಂಪತ್ತನ್ನು ಆ ಭಾಷೆಯಿಂದಲೇ ಬೆಳೆಸಿಕೊಳ್ಳುತ್ತದೆ. ಸಂವಹನ ಸ್ಪಂದನ ಇಲ್ಲದೆ ಭಾವನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದಾದರೂ ಹೇಗೆ? ಇದಕ್ಕೆ ಚಂದದ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದೇ ಮಾತೃಭಾಷೆ. ಮುಂದೆ ಜೀವನದಲ್ಲಿ ಎಷ್ಟೆಲ್ಲಾ ಭಾಷೆಗಳನ್ನು ಕಲಿತರೂ ಮೂಲ ಯೋಚನೆಗಳೆಲ್ಲ ರೂಪುಗೊಳ್ಳುವುದು, ಚಂದದ ಭಾವನೆಗಳು ಹುಟ್ಟಿ ಅವು ಮಾತಿನ ಅನುಭೂತಿಗೆ ನಿಲುಕುವುದು ಮಾತೃಭಾಷೆಯಲ್ಲಿಯೇ. ಹಾಗಾಗಿಯೇ ಅದು ಹೃದಯದ ಭಾಷೆ. ಮಾತೃಭಾಷೆ ಎಂಬುದು ಬೇರೆ ಭಾಷೆಗಳ ಹಾಗೆ ಕೇವಲ ಸಂಪರ್ಕ, ಸಂವಹನದ ಒಂದು ಸಾಧನವಷ್ಟೇ ಅಲ್ಲ. ಅದು ಮಗುವಿನ ವ್ಯಕ್ತಿಗತ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟಿನ ಅವಿಭಾಜ್ಯ ಕುರುಹೂ ಆಗಿದೆ. ಸಾಮಾಜಿಕ ನಡೆನುಡಿಗಳ ಅಡಿಪಾಯವೂ ಆಗಿರುತ್ತದೆ. ನೈತಿಕ ಹಾಗೂ ಭೌತಿಕ ವಿಕಸನಕ್ಕೆ ನಾಂದಿಯೂ ಆಗಿರುತ್ತದೆ. ಮಾತೃಭಾಷೆಯಿಂದಲೇ ಮಕ್ಕಳ ತೊದಲ ನುಡಿ ಜೊತೆಗೆ ನಡೆ, ಅಭ್ಯಾಸಗಳು, ರೀತಿ ನೀತಿ, ತತ್ವಗಳು, ನಂಬಿಕೆಗಳು ರೂಪುಗೊಳ್ಳುತ್ತಾ ಹೋಗುತ್ತವೆ. ಪುಟ್ಟ ಮಗುವೊಂದು ತನ್ನ ಇಡೀ ಪ್ರಪಂಚವನ್ನು ಗ್ರಹಿಸುವುದೇ ತಾನು ಕಲಿತ ಮಾತೃಭಾಷೆಯಿಂದ. ಹಾಗಾಗಿ ಇದನ್ನು ಪರಿಣಾಮಕಾರಿಯಾಗಿ ಕಲಿಸುವುದು ಬಹಳ ಮುಖ್ಯ. ಮಾತೃಭಾಷೆಯಲ್ಲಿ ಸ್ಪಷ್ಟವಾಗಿ ಓದು ಬರಹ ಕಲಿಯುವ ಮಗುವಿಗೆ ಇನ್ನಷ್ಟು ಭಾಷೆ ಹಾಗೂ ವಿಷಯಗಳ ಕಲಿಕೆ ಸುಗಮವಾಗುತ್ತದೆ. ಬಾಲ್ಯದಿಂದಲೇ ಮೊದಲ ಭಾಷೆಯಾಗಿ ಮಕ್ಕಳಿಗೆ ಮಾತೃಭಾಷೆಯನ್ನು ಕಲಿಸುವಲ್ಲಿ ಹಲವಾರು ಸಾಮಾಜಿಕ ಲಾಭಗಳು ಇವೆ ಎಂದು
ಸಂಶೋಧನೆಗಳು ತೋರಿಸಿವೆ. ಮಗು ಕಲಿತ ಮೊದಲ ಭಾಷೆಯು ಭಾವನಾತ್ಮಕವಾಗಿರುತ್ತಲೇ ಶಾಲೆಯಲ್ಲಿ ಕಲಿಕೆಯ ಭಾಷೆಯೂ ಆದರೆ ಬಹುಮುಖ ಅನುಕೂಲಗಳಿವೆ. ಮಗುವಿನ ಚಿಂತನಾ ಸಾಮರ್ಥ್ಯ, ಸಂವೇದನಾಶೀಲತೆ ಇದರಿಂದ ವರ್ಧಿಸುತ್ತದೆ. ಇತರ ಭಾಷೆಗಳನ್ನು ಕಲಿಯಲಿಕ್ಕೆ ಆಸರೆ ಲಭಿಸುತ್ತದೆ. ಮಗುವಿನ ಮನಸ್ಸಿನಲ್ಲಿ ಶಾಲೆಯ ಬಗ್ಗೆ ಸಕಾರಾತ್ಮಕ ಮನೋಭಾವ ರೂಪುಗೊಳ್ಳುವುದಕ್ಕೂ ನೆರವಾಗುತ್ತದೆ. ಮಗು ಶಾಲೆಯನ್ನು, ಶಿಕ್ಷಕ ವರ್ಗವನ್ನು, ಸಹಪಾಠಿಗಳನ್ನು ಮೆಚ್ಚತೊಡಗುತ್ತದೆ. ಅವರು ತನ್ನಂತೆಯೇ ಎಂಬ ಆತ್ಮೀಯ ಭಾವನೆ ಬೆಳೆಯುತ್ತದೆ. ಶಾಲೆಯಲ್ಲಿ ನಡೆಯುವ ಚಟುವಟಿಕೆಗಳೆಲ್ಲ ಮಗುವಿಗೆ ಇಷ್ಟವಾಗುತ್ತವೆ. ಅಲ್ಲಿ ಸಂವಹನಕ್ಕೆ ಬಳಕೆಯಾಗುವುದು ತನಗೆ ಸುಲಭವಾಗಿ ಅರ್ಥವಾಗುವ, ಮನಸ್ಸಿಗೆ ಹಿತವೆನಿಸುವ ಮಾತೃಭಾಷೆಯೇ. ಆದ್ದರಿಂದ ಅಧ್ಯಾಪಕರಿಗೂ ಇದು ಬೋಧನೆಯ ಕೆಲಸ ಸರಾಗವಾಗುವುದಕ್ಕೆ ಅನುಕೂಲ ಒದಗಿಸುತ್ತದೆ. ಏಕೆಂದರೆ ಮಾತೃಭಾಷೆಯಲ್ಲಿ ರೂಢಿಸಿಕೊಂಡ ಕೌಶಲಗಳು ಮಕ್ಕಳಿಗೆ ಮರೆಯದಂತೆ ನಾಟಿರುತ್ತವೆ. ನೆಲ್ಸನ್ ಮಂಡೇಲಾ ಅವರು ಒಂದು ಸಂದರ್ಭದಲ್ಲಿ ಹೇಳಿದ, ಒಬ್ಬಾತನಿಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತನಾಡಿದರೆ ಅವನ ತಲೆಗೆ ಸಲ್ಲಬಹುದು, ಅದೇ ಅವನ ಭಾಷೆಯಲ್ಲಿ ಮಾತನಾಡಿದರೆ ಆತನ ಹೃದಯಕ್ಕೆ ಸಲ್ಲುತ್ತದೆ ಎಂಬ ಮಾತು ಇದನ್ನು ಬಹಳ ಮಾರ್ಮಿಕವಾಗಿ ತಿಳಿಸುತ್ತದೆ. ಜರ್ಮನಿಯ ರಾಜನೀತಿ ತಜ್ಞರಾಗಿದ್ದ ಜಿ ಸ್ಪ್ರೇಸಿಮನ್ ಅವರ ಮಾತೃಭಾಷೆ ಆತ್ಮದ ಅಂತರಂಗದ ಅಭಯಧಾಮ ಎಂಬ ನುಡಿ ಅತ್ಯಂತ ಹೃದಯ ಸ್ಪರ್ಶಿ. ಇಲ್ಲಿ ತೆನಾಲಿ ರಾಮನದೆಂದು ಹೇಳಲಾಗಿರುವ ಒಂದು ಹಾಸ್ಯ ಪ್ರಸಂಗವನ್ನು ನೆನಪಿಸಿಕೊಳ್ಳಬಹುದು. ಇದು ಕೂಡ ಮಾತೃಭಾಷೆಯ ಮಹತ್ವವನ್ನು ಸಾರುವಂಥದ್ದೇ. ಒಮ್ಮೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಹುಭಾಷಾ ಕೋವಿದನೊಬ್ಬ ಬಂದು ಅಲ್ಲಿದ್ದ ಪಂಡಿತರಿಗೆ ತನ್ನ ಮಾತೃಭಾಷೆ ಯಾವುದೆಂದು ಕಂಡುಹಿಡಿಯಿರಿ ಎಂದು ಸವಾಲು ಎಸೆದನಂತೆ. ಯಾರು ಯಾವುದೇ ಭಾಷೆಯಲ್ಲಿ ಏನೇ ಕೇಳಿದರೂ ಸರಾಗವಾಗಿ ಆತ ಉತ್ತರಿಸುತ್ತಿದ್ದನು. ಯಾರಿಗೂ ಅವನ ಮಾತೃಭಾಷೆ ಯಾವುದೆಂದು ತಿಳಿಯದಾಯಿತು. ಆತ ರಾತ್ರಿ ಗಾಢ ನಿದ್ರೆಯಲ್ಲಿದ್ದಾಗ ತೆನಾಲಿ ರಾಮಕೃಷ್ಣ ಹೋಗಿ ಅವನ ಮೇಲೆ ಒಂದು ಪಾತ್ರೆಯ ತುಂಬ ತಣ್ಣೀರು ಚೆಲ್ಲಿದನು. ಆಗ ಅವನು, ಎವರ್ರಾದಿ ನಾಮೀದ ನೀಳು ಪೋಷಿಂದಿ ಎಂದು ತೆಲುಗಿನಲ್ಲಿ ಕೂಗಿಕೊಂಡನಂತೆ. ರಾಮಕೃಷ್ಣನು ಮರುದಿನ ಆಸ್ಥಾನದಲ್ಲಿ ಇವನ ಮಾತೃಭಾಷೆ ತೆಲುಗು ಎಂದು ಘೋಷಿಸಿ ಸವಾಲನ್ನು ಗೆದ್ದನು. ಇರಲಿ, ಅದು ತಮಾಷೆಗೆಂದು ಯಾರೋ ಹೆಣೆದ ಕಟ್ಟುಕಥೆಯೇ ಇರಬಹುದಾದರೂ ತೀಕ್ಷ್ಣ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಪ್ರೀತಿ, ಪ್ರಣಯ, ಭಯ, ಕೋಪ ಮುಂತಾದವು ಉತ್ತುಂಗಕ್ಕೆ ಏರಿದಾಗ ಸಹಜವಾಗಿ ಸ್ವಾಭಾವಿಕವಾಗಿ ಹೊರಬರುವುದು ಮಾತೃಭಾಷೆಯೇ ಎಂಬುದಕ್ಕೆ ಬೇರೆ ನಿದರ್ಶನ ಬೇಡ. ಮಾತೃಭಾಷೆಯು ವ್ಯಕ್ತಿಯೊಬ್ಬನ ಅಂತರಂಗದ ಪ್ರತಿಫಲನ, ಆತನ ಆತ್ಮವಿಶ್ವಾಸದ ಪ್ರತೀಕವೂ ಹೌದು ಎನ್ನುವುದನ್ನಂತೂ ಒಪ್ಪಲೇಬೇಕು. ಶೈಕ್ಷಣಿಕ ಗುಣಮಟ್ಟವನ್ನು ವೃದ್ಧಿಸುವುದರಲ್ಲೂ ಮಾತೃಭಾಷೆಗೆ ಪರ್ಯಾಯವಿಲ್ಲ ಎಂಬುದನ್ನು ಮನಗಂಡಿರುವುದರಿಂದಲೇ ಮಾತೃಭಾಷಾ ಮಾಧ್ಯಮವನ್ನು ಜಾಗತಿಕ ಸಂಸ್ಥೆ ಯುನೆಸ್ಕೋ ಸಹ ಎತ್ತಿ ಹಿಡಿದಿದೆ. ಮಾತ್ರವಲ್ಲ, ಪ್ರತಿ ವರ್ಷದ ಫೆಬ್ರವರಿ 21ನೇ ತಾರೀಖನ್ನು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಎಂದು ಘೋಷಿಸಿದೆ. ಜಗತ್ತಿನ ಭಾಷಾ ವೈವಿಧ್ಯದ ಪರಂಪರೆಗೆ ಚ್ಯುತಿಯಾಗದಂತೆ ಅವರವರ ತಾಯಿ ನುಡಿಯ ಹಿರಿಮೆ ಮನಗಾಣಬೇಕೆಂಬ ಯುನೆಸ್ಕೋ ಮಾರ್ಗದರ್ಶನವು ವಿಶ್ವದಾದ್ಯಂತ ಮನ್ನಣೆಗೆ ಪಾತ್ರವಾಗಿದೆ. ಈ ಮಾತೃಭಾಷಾ ದಿನಾಚರಣೆ ಆರಂಭವಾಗುವುದಕ್ಕೂ ಒಂದು ರೋಚಕ ಹಿನ್ನೆಲೆ ಇದೆ. 1948ರಲ್ಲಿ ಬಾಂಗ್ಲಾದೇಶವು ಪಾಕಿಸ್ತಾನದ ಭಾಗವಾಗಿದ್ದ ಕಾಲದಲ್ಲಿ ಬಂಗಾಳಿ ಮಾತೃಭಾಷೆಯಾಗಿದ್ದ ಬಾಂಗ್ಲಾದೇಶದ ಮೇಲೆ ಪಾಕಿಸ್ತಾನಿ ಸರಕಾರವು ಉರ್ದು ಭಾಷೆಯನ್ನು ಹೇರಿತು. ಈ ಕ್ರಮಕ್ಕೆ ಬಾಂಗ್ಲಾದೇಶದಲ್ಲಿ ವ್ಯಾಪಕ ಪ್ರತಿಭಟನೆ ವ್ಯಕ್ತವಾಯಿತು. 1952ರ ಫೆಬ್ರವರಿ 21ರಂದು ಪೊಲೀಸರ ಗೋಲಿಬಾರಿಗೆ ಢಾಕಾ ವಿಶ್ವವಿದ್ಯಾಲಯದ 4 ವಿದ್ಯಾರ್ಥಿಗಳು ಸಾವನ್ನಪ್ಪಿದರು. ವಿಶ್ವದಲ್ಲಿ ಧರ್ಮದ ಕಾರಣಕ್ಕೆ ಅನೇಕರು ಮೃತಪಟ್ಟಿದ್ದಾರಾದರೂ ಭಾಷೆಯ ಕಾರಣಕ್ಕೆ ಬಲಿದಾನಗೈದ ಕೆಲವೇ ಉದಾಹರಣೆಗಳಲ್ಲಿ ಇದು ಒಂದು ರೋಚಕ ಘಟನೆಯಾಯಿತು. ಅಂದಿನಿಂದ ಬಾಂಗ್ಲಾದೇಶವು ಫೆಬ್ರವರಿ 21ನ್ನು ಮಾತೃಭಾಷಾ ದಿನವಾಗಿ ಆಚರಿಸುತ್ತಾ ಬಂದಿದೆ. ಮುಂದೆ ವಿಶ್ವಸಂಸ್ಥೆಯು ವಿಶ್ವದಾದ್ಯಂತ ಅಳಿವಿನ ಅಂಚಿನಲ್ಲಿರುವ ಭಾಷೆಗಳನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸಲು, ಮಾತೃಭಾಷೆಗಳ ಬಳಕೆಯನ್ನು ಉತ್ತೇಜಿಸಲು, ಭಾಷಾ ವೈವಿಧ್ಯ ಪ್ರೋತ್ಸಾಹಿಸಲು ಪ್ರಪಂಚದಾದ್ಯಂತ
ವಿವಿಧ ಭಾಷೆ ಮತ್ತು ಸಂಸ್ಕೃತಿಗಳ ಅರಿವು ಮೂಡಿಸುವ ಸಲುವಾಗಿ ಫೆಬ್ರವರಿ 21 ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವಾಗಿ ಆಚರಿಸಲಾಗುವುದೆಂದು 1999ರಲ್ಲಿ ಘೋಷಿಸಿತು. ಹಾಗಂತ ಮಾತೃಭಾಷೆಯೊಂದೇ ಶ್ರೇಷ್ಠ, ಉಳಿದೆಲ್ಲವೂ ನಿಕೃಷ್ಟ ಎಂಬ ದುರಭಿಮಾನವೂ ಒಳ್ಳೆಯದಲ್ಲ. ಅದು ನಮ್ಮನ್ನು ಕೂಪಮಂಡೂಕರಾಗಿಸುವ ಸಾಧ್ಯತೆಯಿರುತ್ತದೆ. ಗಾಂಧೀಜಿಯವರು ಸಂಸ್ಕೃತಿ ಸದಾಚಾರಗಳ ವಿಷಯದಲ್ಲಿ ಹೇಳಿರುವುದನ್ನೇ ಭಾಷೆಗೂ ಅನ್ವಯಿಸಬಹುದು. ಬೇರೆ ಭಾಷೆಗಳ ತಂಗಾಳಿ ಸುಳಿಯುವಂತೆ ನಿನ್ನ ಮನಸ್ಸಿನ ಕಿಟಕಿ ಬಾಗಿಲುಗಳನ್ನು ತೆರೆದಿಟ್ಟುಕೋ. ಆದರೆ ಅದೇ ಬಿರುಗಾಳಿಯಾಗಿ ನಿನ್ನ ಭಾಷೆಯ ಅಸ್ತಿತ್ವವನ್ನೇ ಅಲುಗಾಡಿಸದಿರಲಿ. ಹೆಚ್ಚು ಹೆಚ್ಚು ಭಾಷೆಗಳನ್ನು ಕಲಿತಷ್ಟು ಒಳ್ಳೆಯದೇ. ಇಲ್ಲಿ ನನ್ನದೇ ವ್ಯಕ್ತಿಗತ ಉದಾಹರಣೆಯನ್ನು ನಾನು ಅಭಿಮಾನದಿಂದ ಹೇಳಬಲ್ಲೆ. ನನ್ನ ಮಾತೃಭಾಷೆ ಚಿತ್ಪಾವನಿ ಮರಾಠಿ. ಈಗಲೂ ಮನೆಯಲ್ಲಿ ಅದೇ ಭಾಷೆಯಲ್ಲಿ ಮಾತನಾಡುತ್ತೇವೆ. ಆದರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ನನ್ನ ಶಿಕ್ಷಣ 10ನೇ ತರಗತಿಯವರೆಗೂ ಕನ್ನಡದಲ್ಲೇ ನಡೆಯಿತೆಂಬುದು ನನಗೆ ಹೆಮ್ಮೆಯ ವಿಷಯವೇ. ಅಲ್ಲದೆ ನನ್ನ ಹುಟ್ಟೂರು ಕರಾವಳಿಯಲ್ಲಿರುವುದರಿಂದ ಅಲ್ಲಿನ ತುಳು ಕೊಂಕಣಿ ಭಾಷೆಗಳು, ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಕಲಿತ ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಭಾಷೆಗಳು, ಮುಂದೆ ಹೈದರಾಬಾದ್ನಲ್ಲೇ ಕೆಲ ವರ್ಷ ಉದ್ಯೋಗಿ ಆಗಿದ್ದೇನಾದ್ದರಿಂದ ಆಗ ಆಸಕ್ತಿಯಿಂದ ಕಲಿತ ತೆಲುಗು ಮತ್ತು ಸಹೋದ್ಯೋಗಿಗಳಿಂದಾಗಿ ಕಲಿತ ತಮಿಳು, ಹೀಗೆ 9 ಭಾಷೆಗಳನ್ನು ನನಗೆ ಅರ್ಥವಾಗುವ ಭಾಷೆಗಳು ಎಂದು ನಾನು ಹೇಳುತ್ತೇನೆ. ಎಲ್ಲ ಭಾಷೆಗಳು ಸುಮಧುರವೇ, ಎಲ್ಲ ಅಮ್ಮಂದಿರು ಮಮತಾಮಯಿಗಳೇ. ಆದರೂ ನಮಗೆ ನಮ್ಮಮ್ಮನ ಮಡಿಲೇ ವಿಶೇಷ. ಹಾಗೆಯೇ ಭಾಷೆಗಳು ಎಷ್ಟೇ ಇರಲಿ, ಹೃದಯದ ಭಾಷೆಗೆ ಆದ್ಯತೆ ಸಿಗಲಿ. ಹೊರಗೆ ಯಾವುದೇ ಭಾಷೆಯಲ್ಲಿ ವ್ಯವಹಾರ ನಡೆಸಿದರೂ ಮನೆಯೊಳಗೆ ತಮ್ಮ ಮಾತೃಭಾಷೆಯನ್ನು ಬಳಸುವ ಬಗ್ಗೆ ಪೋಷಕರು ಸಂಕಲ್ಪ ಮಾಡಬೇಕು. ಇದಕ್ಕೆ ಪೂರಕ ವಾತಾವರಣ ಕಲ್ಪಿಸಬೇಕು. ತರಕಾರಿ, ಬೇಳೆಕಾಳು, ತಿನ್ನುವ ಆಹಾರ ಪದಾರ್ಥ, ಹೀಗೆ ನಿತ್ಯ ಬಳಸುವ ವಸ್ತುಗಳ ಪರಿಚಯವೂ ಮಾತೃಭಾಷೆಯಲ್ಲಿ ಆಗಬೇಕು. ಒಂದೇ ವಸ್ತುವಿನ ಹೆಸರನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಹೇಳುವ, ಕೇಳುವ ಆಟವನ್ನು ಆಡಬೇಕು. ಬೇರೆ ಬೇರೆ ಆಟ, ಹಾಡು, ಪದ್ಯ, ಕಥೆ, ಚಿತ್ರ, ಚಲನಚಿತ್ರ, ಬೇರೆ ಬೇರೆ ಮಾಧ್ಯಮಗಳಿಂದಲೂ ಮಾತೃಭಾಷೆಯನ್ನು ಮಕ್ಕಳಿಗೆ ಪರಿಚಯಿಸಬಹುದು. ಮಾತೃಭಾಷೆಯಲ್ಲಿ ಓದು ಬರೆಯುವುದನ್ನು ಅಭ್ಯಾಸವಾಗಿಸಬಹುದು. ಉತ್ತಮ ಅಭಿರುಚಿ ಇರುವ ಪುಸ್ತಕಗಳಿಗೆ ಪುಟ್ಟ ಮನಸ್ಸು ತೆರೆದುಕೊಳ್ಳುವಂತೆ ಮಾಡಬೇಕು. ಜಾಗತಿಕವಾಗಿ ಯಾವುದೇ ಭಾಷೆ ಮನ್ನಣೆ ಗಳಿಸಿರಬಹುದು, ಅದನ್ನು ಕಲಿಯುವುದು ಹಿರಿಮೆಯೂ ಆಗಿರಬಹುದು. ಆದರೆ ಮಾತೃಭಾಷೆಯನ್ನು ಸುಲಲಿತವಾಗಿ ಕಲಿತು ಅದರೊಂದಿಗೆ ಬೇರೆ ಭಾಷೆಗಳನ್ನು ಗ್ರಹಿಸುವ, ಕಲಿಯುವ ಸಾಮರ್ಥ್ಯ ಬೆಳೆಸಬೇಕಿದೆ. ಇದಕ್ಕೆ ಮೊದಲು ಮಾತೃಭಾಷೆಯೆಡೆಗೆ ಮಕ್ಕಳಲ್ಲಿ ಅಭಿಮಾನ ತುಂಬಬೇಕಿದೆ. ಅಭಿಮಾನವೇ ಆತ್ಮವಿಶ್ವಾಸವಾಗಿ ರೂಪುಗೊಳ್ಳುತ್ತದೆ. ಕೊನೆಯಲ್ಲಿ ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಸಾಲುಗಳನ್ನು ನೆನಪಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನೀಯುತ್ತೇನೆ. ಇದುವರೆಗೆ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನಾಚರಣೆಯ ಪ್ರಯುಕ್ತ ವಿಶೇಷ ಭಾಷಣ ಕೇಳಿದಿರಿ. ಭಾಷಣಕಾರರು ಖ್ಯಾತ ಅಂಕಣಕಾರರು, ಪ್ರಚಲಿತ ಬರಹಗಾರರು ಹಾಗೂ ಕನ್ನಡ ಭಾಷೆ ವಿಶ್ಲೇಷಕರಾದ ಶ್ರೀಯುತ ಶ್ರೀವತ್ಸ ಜೋಶಿಯವರು. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಈಗ ಕೇಳಿ ಚಿತ್ರಗೀತೆ. ಪರಿಪರಿಯ ಪರಿಮಳದಿ ಅತಿ ಶ್ರೇಷ್ಠವೆನಿಸಿಹುದು ಕಸ್ತೂರಿಯು, ನುಡಿಗಳಲ್ಲಿ ಅತಿ ಮಧುರವೆನಿಸಿಹುದು ಕನ್ನಡ ನುಡಿಯು, ಸಿರಿಗನ್ನಡದ ನುಡಿಯು. ಕನ್ನಡವೇ ತಾಯಿ ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕನ್ನಡವೇ ತಾಯಿ